ನಾಲ್ಕು ಬಣವೆಗಳಿಗೆ ಆಕಸ್ಮಿಕ ಬೆಂಕಿ ತಗುಲಿದೆ. ರೈತರು ಕಂಪ್ಲೀಟ್ ಆಗಿ ಕಂಗಾಲಾಗಿದ್ದಾರೆ. ಹುಬ್ಬಳ್ಳಿ ತಾಲೂಕಿನ ಅದರಗುಂಚಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 4 ಬಣವೆಗಳಿಗೆ ಬೆಂಕಿ ಹೊತ್ಕೊಂಡಿದೆ. ಅನ್ನದಾತರು ಕಂಗಾಲಾಗಿದ್ದಾರೆ. ಈಗ ಅದರಗುಂಚಿ ಗ್ರಾಮದಲ್ಲಿ ಆಗಿರುವ ಅವಘಡ, ಆಕಸ್ಮಿಕವಾಗಿ ಬೆಂಕಿ ಬಿದ್ದ ಪರಿಣಾಮ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಸೋಯಾಬೀನ್ ಆಗಿರ್ಬೋದು, ಹೊಟ್ಟು ಹಾಗೆ ಮೇವು ಬೆಂಕಿಗಾಹುತಿ ಆಗಿದೆ. ಗುರುಸಿದ್ದಪ್ಪ ಬಾಗೇವಾಡಿ, ಮಹಮ್ಮದ್ ರಫೀಕ್ ಚೆಬ್ಬಿ, ಸಿದ್ದಪ್ಪ ಗಂಗಪ್ಪ ರೇವಣ್ಣವರೆಂಬ ರೈತರ ಬಣವೆಗಳು ಸುಟ್ಟು ಭಸ್ಮ ಆಗಿಬಿಟ್ಟಿದ್ದಾವೆ. ನೋಡ್ತಾ ಇದ್ದೀವಿ, ಭಾಳ ಲಾಸ್ ಆಗಿರುತ್ತೆ ರೈತರಿಗೆ. ಅದಾದಮೇಲೆ ಮೇವು, ತಮ್ಮ ದನಕರುಗಳಿಗೆ ಮೇವು ಆಗಲಿ ಅಂತ ಹೇಳಿ ಸ್ಟಾಕ್ ಮಾಡಿರ್ತಾರೆ, ಮೇವುಗಳನ್ನು ಕಟಾವು ಮಾಡಿದ ಮೇಲೆ. ಹಾಗಾಗಿ ಈಗ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದೆ ಅನ್ನುವಂಥ ಮಾಹಿತಿ. ಅಲ್ಲಿ ಅಗ್ನಿಶಾಮಕ ಬರೋಷ್ಟರಲ್ಲೇ ಎಲ್ಲ ಬೆಂಕಿಯ ಕೆನ್ನಾಲಿಗೆಗೆ ಬೆಂದು ಹೋಗಿಬಿಟ್ಟಿದ್ವು. ಹುಬ್ಬಳ್ಳಿ ತಾಲೂಕಿನ ಅದರಗುಂಚಿ ಗ್ರಾಮದಲ್ಲಿ ಆಗಿರೋದಿದು. ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಸೋಯಾಬೀನ್ ಇತ್ತು, ಹೊಟ್ಟಿತ್ತು, ಹಾಗೆ ಮೇವಿತ್ತು. ನೋಡಿ, ಸೋಯಾಬೀನ್ ಕೂಡ ಅಲ್ಲಿ ಬಣವೆ ಮಾಡಿ ಇಟ್ಟಿದ್ದರು ಮಾರಬೇಕು ಅಂಥೇಳಿ. ಜೊತೆಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೊಟ್ಟು ಕೂಡ ಸಂಗ್ರಹ ಮಾಡಿದರು. ಹಾಗೆ ಮೇವು, ದನಕರುಗಳಿಗೆ ಮೇವಾಗುತ್ತೆ ಅಂಥೇಳಿ ಬಣವೆ ಮಾಡಿದರು. ಊರು ಹೊರಗಡೆ ಆ ಬಣವೆಗಳನ್ನು ಹುಟ್ಟಿದ್ರು. ಗುರುಸಿದ್ದಪ್ಪ ಬಾಗೇವಾಡಿ, ಮಹಮ್ಮದ್ ರಫೀಕ್ ಚೆಬ್ಬಿ, ಸಿದ್ದಪ್ಪ ಗಂಗಪ್ಪ ರೇವಣ್ಣವರು ಎಂಬ ರೈತರಿಗೆ ಸೇರಿದಂತಹ ಬಣವೆಗಳಿದು. ಅದು ಹೇಗಾಯಿತು ಘಟನೆ, ಯಾರಾದರೂ ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿದ್ದ, ಶಾರ್ಟ್ ಸರ್ಕ್ಯೂಟ, ಆಕಸ್ಮಿಕವಾಗಿ ಅಂತ ಹೇಳ್ತಾ ಇದ್ದಾರೆ. ಬಿಸಿಲಿನ ಧಗೆ ಕೂಡ ಆ ಭಾಗದಲ್ಲಿ ಹೆಚ್ಚಾಗಿರೋದ್ರಿಂದಾಗಿ ಒಂದು ಸಣ್ಣ ಕಿಡಿ ಹೊತ್ತಿದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸುವ ಸಾಧ್ಯತೆಗಳಿರುತ್ತೆ. ಎಲ್ಲ